ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಫೆಬ್ರವರಿ 28ರಂದು ಇರಾನ್ ಮೇಲೆ ಇಸ್ರೇಲ್ ಜೊತೆಗೂಡಿ ಅಮೆರಿಕ ಕೂಡ ದಾಳಿ ನಡೆಸುವ ಮೂಲಕ ಆರಂಭವಾದಂತಹ ಯುದ್ಧ ಈಗಲೂ ಮುಂದುವರಿತಾ ಇದೆ. ಯುದ್ಧ ಶುರುವಾಗಿ ತಿಂಗಳುಗಳೇ ಕಳೆದು ಹೋಗಿದೆ. ಇದರ ನಡುವೆ ಟ್ರಂಪ್ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಬೆದರಿಕೆಯನ್ನು ಎಚ್ಚರಿಕೆಯನ್ನು ನೀಡ್ತಾನೇ ಇದ್ದಾರೆ. ಅವರ ಎಚ್ಚರಿಕೆ ಇನ್ನೂ ಮುಗಿದಿಲ್ಲ. ಇದಕ್ಕೆ ಇರಾನ್ ಪ್ರತಿಕ್ರಿಯೆ ಕೊಡುವುದು ಕೂಡ ನಿಂತಿಲ್ಲ. ಇದೇ ರೀತಿ ಮುಂದುವರೆದರೆ ನಾವು ಭಾರತದ ಪ್ರಜೆಗಳು ಬಹಳಷ್ಟು ಸಂಕಷ್ಟವನ್ನು ಕೂಡ ಎದುರಿಸಬೇಕಾಗುವಂತಹ ದಿನಗಳು ನಮ್ಮ ಕಣ್ಣ ಮುಂದೆ ಬರಬಹುದು. ಈ ದಾಳಿಯ ಬೆನ್ನಲ್ಲೇ ಇರಾನ್ ತನ್ನ ವಶದಲ್ಲಿರುವಂತಹ ಪ್ರಮುಖ ತೈಲ ಸಾಗಾಟ ಮಾರ್ಗ ಹೋರ್ಮುಜ್ ಜಲಸಂಧಿಯನ್ನು ಕೂಡ ಅವತ್ತು ಸ್ಥಗಿತಗೊಳಿಸಿತ್ತು. ಜಗತ್ತಿನೆಲ್ಲೆಡೆ ಇಂಧನ ಬಿಕ್ಕಟ್ಟು ಕೂಡ ಸೃಷ್ಟಿಯಾಗಿತ್ತು. ಹೋರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸ್ತಾ ಇದ್ದರೆ ಆಕ್ರಮಣ ಇನ್ನಷ್ಟು ತೀವ್ರಗೊಳ್ಳಲಿದೆ ಎಂದಿದ್ದ ಅಮೆರಿಕ ಇದೀಗ ಮತ್ತೊಮ್ಮೆ ಇರಾನ್ಗೆ ಇದೇ ವಿಚಾರವಾಗಿ ಬೆದರಿಕೆಯನ್ನು ಹಾಕಿದೆ. ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ತೆರೆಯದೇ ಇದ್ದರೆ ಇರಾನ್ನ ತೈಲ ಘಟಕಗಳು ಮತ್ತು ಮೂಲಸೌಕರ್ಯಗಳ ಮೇಲೆ ಶಕ್ತವಾಗಿ ದಾಳಿ ನಡೆಸುವುದಾಗಿ ಎಚ್ಚರಿಸಿದೆ. ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ಮಹತ್ವದ ಬೆಳವಣಿಗೆ ಸಾಧಿಸಿರುವುದಾಗಿ ತಿಳಿಸಿದ ಟ್ರಂಪ್ ಶೀಘ್ರದಲ್ಲೇ ಕದನ ವಿರಾಮ ಏರ್ಪಡುವ ಸಾಧ್ಯತೆ ಇದೆ ಎಂದಿದ್ದಾರೆ. ಒಂದು ವೇಳೆ ಇರಾನ್ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದ್ದರೆ ಹೋರ್ಮುಜ್ ಜಲಸಂಧಿಯನ್ನು ತಕ್ಷಣ ವ್ಯವಹಾರಕ್ಕೆ ಮುಕ್ತವಾಗಿ ಬಿಡದೇ ಇದ್ದರೆ ಅಮೆರಿಕವು ಇರಾನ್ನ ವಿದ್ಯುತ್ ಉತ್ಪಾದನಾ ಸ್ಥಾವರಗಳು, ತೈಲ ಬಾವಿಗಳು ಮತ್ತು ಖರ್ಗ್ ದ್ವೀಪವನ್ನು ಸಂಪೂರ್ಣವಾಗಿ ನಾಶಪಡಿಸಲಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಯುದ್ಧ ಸಂಪೂರ್ಣವಾಗಿ ಮುಗಿಯುವಂತಹ ಹಂತದಲ್ಲಿ ಕಾಣ್ತಾ ಇಲ್ಲ. ಟ್ರಂಪ್ ಒಟ್ಟಿನಲ್ಲಿ ತಮ್ಮ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಏನು ಬರ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಇರಾನ್ನಲ್ಲಿನ ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳನ್ನು ಕೊನೆಗೊಳಿಸಲು ಗಂಭೀರ ಚರ್ಚೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈ ಸಂಬಂಧ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಶೀಘ್ರದಲ್ಲೇ ಒಪ್ಪಂದಕ್ಕೆ ಬರದೇ ಇದ್ದರೆ, ಹೋರ್ಮುಜ್ ಜಲಸಂಧಿಯನ್ನು ತಕ್ಷಣವೇ ತೆರೆಯದೇ ಇದ್ದರೆ ನಾವು ಇರಾನ್ನಲ್ಲಿ ಎಲ್ಲ ವಿದ್ಯುತ್ ಉತ್ಪಾದನಾ ಸ್ಥಾವರಗಳು, ತೈಲ ಬಾವಿಗಳು ಮತ್ತು ಖರ್ಗ್ ದ್ವೀಪವನ್ನು ಸ್ಫೋಟಿಸಿ ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಎಂದಿದ್ದಾರೆ. ಇವನ್ನು ಇನ್ನು ನಾವು ಉದ್ದೇಶಪೂರ್ವಕವಾಗಿ ಮುಟ್ಟಿಲ್ಲ ಅಂತ ಟ್ರಂಪ್ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ಹಳೆಯ 47 ವರ್ಷಗಳ ಭಯೋತ್ಪಾದನೆಯ ಆಳ್ವಿಕೆಯಲ್ಲಿ ನಮ್ಮ ಅನೇಕ ಸೈನಿಕರು ಮತ್ತು ನಾಗರಿಕರು ಹತರಾಗಿದ್ದು, ಅದರ ಪ್ರತೀಕಾರದ ಭಾಗವಾಗಿ ಈ ಕಾರ್ಯಾಚರಣೆ ನಡೆಯಲಿದೆ ಎಂದು ಅವರು ಹೇಳಿದ್ದಾರೆ. ಸೊ ಈ ಒಂದು ಟ್ರಂಪ್ ಕೊಟ್ಟಿರುವಂತಹ ಟ್ವಿಟರ್ನ ಈ ಒಂದು ಮಾತು ಏನಿದೆ ಅಥವಾ ಈ ಒಂದು ಎಚ್ಚರಿಕೆಯ ಕರೆಗಂಟೆ ಏನಿದೆ, ಇದಕ್ಕೆ ಇರಾನ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ. ಈ ಬಗ್ಗೆ ಇರಾನ್ ಪ್ರತಿಕ್ರಿಯಿಸಿದ್ದು, ಅಮೆರಿಕದಿಂದ ನೇರ ಮಾತುಕತೆ ನಡೆದಿಲ್ಲ, ಮಧ್ಯವರ್ತಿಗಳ ಮೂಲಕ ಅವಿವೇಕದ ಬೇಡಿಕೆ ಬಂದಿದೆ ಅಷ್ಟೇ. ಅಮೆರಿಕದ ರಾಜತಾಂತ್ರಿಕತೆ ನಿರಂತರವಾಗಿ ಬದಲಾಗ್ತಾ ಇರುತ್ತದೆ. ನಮ್ಮ ನಿಲುವು ಮಾತ್ರ ಸ್ಪಷ್ಟವಾಗಿದೆ. ಮಧ್ಯಸ್ಥಿಕೆ ವಹಿಸಿರುವ ಪಾಕಿಸ್ತಾನದ ವೇದಿಕೆ ಅಮೆರಿಕದ್ದೇ ಅಂತ ಗೊತ್ತಿದೆ. ಅದರಲ್ಲಿ ನಾವು ಭಾಗವಹಿಸಿಲ್ಲ. ಯುದ್ಧವನ್ನು ಕೊನೆಗೊಳಿಸುವ ಪ್ರಯತ್ನ ಸ್ವಾಗತಾರ್ಹವೇ, ಆದರೆ ಯುದ್ಧ ಯಾರು ಪ್ರಾರಂಭಿಸಿದರು ಎಂಬುದನ್ನು ನೆನಪಿಡಬೇಕಾಗುತ್ತೆ ಅಂತ ಹೇಳಿ ಇರಾನ್ ಪ್ರತಿಕ್ರಿಯಿಸಿದೆ. ನೋಡಿ, ಯುದ್ಧ ಅಂತ್ಯಗೊಳಿಸೋದು ಇದ್ದಿದ್ದೆ, ಬಟ್ ಯುದ್ಧ ಯಾರು ಪ್ರಾರಂಭಿಸಿದರು ಅನ್ನೋದನ್ನು ನೆನಪಿಡಿ ಅಂತ ಹೇಳಿ ಇರಾನ್ ಪ್ರತಿಕ್ರಿಯಿಸಿದೆ. ನೋಡಿ, ಎಷ್ಟು ಒಂದು ತೀವ್ರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇರಾನ್ನವರು. ಇದರ ನಡುವೆ ಈ ಒಂದು ಪ್ರತಿಕ್ರಿಯೆ ಜೊತೆಗೆ ಈ ಒಂದು ಟ್ರಂಪ್ರವರ ಹೇಳಿಕೆಯ ನಡುವೆ ದಾಳಿ ನಿಂತಿಲ್ಲ, ದಾಳಿ ಮುಂದುವರೆದಿದೆ. ಈ ಮಧ್ಯೆ ಅಮೆರಿಕ ಮತ್ತು ಇಸ್ರೇಲ್ ಇಂದು ಕೂಡ ಇರಾನ್ ಮೇಲಿನ ದಾಳಿಯನ್ನು ಮುಂದುವರಿಸಿದೆವು. ಇದಕ್ಕೆ ಸಾಕ್ಷಿ ಅಂತ ಹೇಳೋದಾದರೆ, ಇರಾನ್ನ ಕುವೈತ್ನಲ್ಲಿರುವಂತಹ ಪ್ರಮುಖ ನೀರು ಶುದ್ಧೀಕರಣ ಘಟಕ ಮತ್ತು ವಿದ್ಯುತ್ ಸ್ಥಾವರವನ್ನು ಹೊಡೆದು ಉರುಳಿಸಿದೆ. ಜೊತೆಗೆ ಉತ್ತರ ಇಸ್ರೇಲ್ನಲ್ಲಿರುವ ತೈಲ ಸಂಸ್ಕರಣಾಗಾರವನ್ನು ಕೂಡ ನಾಶಪಡಿಸಿದೆ. ಮಾರ್ಚ್ 30ರಿಂದ ಹೋರ್ಮುಜ್ ಜಲಸಂಧಿಯ ಮೂಲಕ ಸಾಗಲು ಇರಾನ್ 20 ತೈಲ ಟ್ಯಾಂಕರ್ಗಳಿಗೆ ಅನುಮತಿ ನೀಡಿದೆ. ಅದರಲ್ಲಿ ನಮ್ಮ ಭಾರತ ಕೂಡ ಇದೆ. ಟ್ರಂಪ್ ಈ ಬಗ್ಗೆ ಕೊಚ್ಕೊಂಡಿದ್ದಾರೆ ಕೂಡ. ಈ ಬಗ್ಗೆ ಇರಾನ್ ಇನ್ನೂ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಅಂದರೆ ಇರಾನ್ 20 ತೈಲ ಟ್ಯಾಂಕರ್ಗಳಿಗೆ ಅನುಮತಿ ಕೊಟ್ಟಿದೆ ಅಂತ ಟ್ರಂಪ್ ಹೇಳಿದಾರಷ್ಟೇ, ಬಟ್ ಅಧಿಕೃತ ಹೇಳಿಕೆಯನ್ನು ಇರಾನ್ ಇನ್ನೂ ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ ಲಭಿಸಿದೆ. ಇವಿಷ್ಟು ಇವತ್ತಿನ ವಿಶೇಷ ಸುದ್ದಿಯಾಗಿತ್ತು. ನಿತ್ಯ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ವಿಶ್ವವಾಣಿ ಟಿವಿ.